ನಾನಿವತ್ತು ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀನಿ. ನೀವು ಗೇವರ್ನ ಟೇಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ನಾವು ಗೇವರ್ನ ಮನೇಲಿ ಬಹಳ ಈಸಿಯಾಗಿ ಮಾಡ್ಕೊಳ್ಬಹುದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ತುಂಬ ಸುಲಭವಾಗಿ ಗೇವರ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆ ತಗೋಬೇಕು. ಸ್ವಲ್ಪ ಅಗಲತಲದ ಪಾತ್ರೆ ತೊಗೊಂಡ್ರೆ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗ್ತದೆ. ಹಾಗಾಗಿ ಇದಕ್ಕೆ ನಾವು 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪನ ಕರಗಿಸಿರಬೇಕು. ಕರಗಿರೋ ತುಪ್ಪನ 3 ಸ್ಪೂನ್ ಸಾಕಾಗ್ತದೆ. ಅದಾದಮೇಲೆ 4ರಿಂದ 5 ಐಸ್ ಕ್ಯೂಬ್ಸ್ ತೊಗೊಂಡು ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೀಗೆ ಮಿಕ್ಸ್ ಮಾಡೋವಾಗಲೇ ತುಪ್ಪ ಗಟ್ಟಿಯಾಗಿಬಿಡ್ತದೆ. ಗಟ್ಟಿ ಆದರೆ ಸಾಲದು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಅಂದರೆ ತುಪ್ಪನ ಐಸ್ ಕ್ಯೂಬ್ ಜೊತೆ ಮಿಕ್ಸ್ ಮಾಡ್ತಾ ಮಾಡ್ತಾ ತುಪ್ಪ ಬೆಣ್ಣೆ ಥರ ಆಗಿ ಹೋಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಬಿಳಿಯಾಗಿ ತುಂಬ ಸಾಫ್ಟಾಗಿ ಬೆಣ್ಣೆ ಥರ ಆಗಿಬಿಡ್ತದೆ. ಅಲ್ಲಿವರೆಗೂ ನಾವು ಇದನ್ನು 2ರಿಂದ 3 ನಿಮಿಷ ಒಂದೇ ಸಮ ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕು. ಇಷ್ಟಾದಮೇಲೆ ಐಸ್ ಕ್ಯೂಬ್ಸನ್ನು ತೆಕ್ಕೊಂಬಿಡ್ಬೋದು, ಸಾಕಾಗ್ತದೆ ಇಷ್ಟಾದರೆ. ಇದೆಲ್ಲ ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿ, ಇದನ್ನೆಲ್ಲ ನಾವು ಮಾಡಲೇಬೇಕು. ಈಗ ಈ ರೀತಿ ಬೆಣ್ಣೆ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದಕ್ಕಿವಾಗ ಹಿಟ್ಟನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಉಳಿದಿರೋ ಐಸ್ ಕ್ಯೂಬ್ಸನ್ನು ತೆಗೆದಿಟ್ಕೊಳ್ತೀನಿ. ಆಮೇಲೆ ಇದರಲ್ಲಿ ನೀರಿದ್ರೆ ಅದನ್ನು ಕೂಡ ತೆಕ್ಕೋಬೇಕು. ಇಲ್ಲಿ ನೋಡಿ, ನಾನು 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದೇ ಮೆಜರ್ಮೆಂಟಲ್ಲಿ ತೊಗೋಬೇಕು. ಈ ರೀತಿ ಒಂದು ಅಳತೆಗೆ ಕಪ್ಪು ಅಥವಾ ಯಾವುದಾದ್ರೂ ಬೌಲ್ ಏನಾದರೂ ಇಟ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಒಂದು ಸಲ ಈ ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನೀರೇನು ಹಾಕದೆ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಉಳಿದಿರೋ ಹಿಟ್ಟನ್ನು ಸೇರಿಸ್ಕೊಳ್ಳುವಂಥದ್ದು. ಇಲ್ಲಿ ನೀರು ಹಾಕಿ ಮಿಕ್ಸ್ ಮಾಡೋಕ್ಕಿಂತ ಮೊದಲು ಹಿಟ್ಟನ್ನು ತುಪ್ಪದಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಇದಕ್ಕೆ ನೀರು ಸೇರಿಸುವಂಥದ್ದು. ಈಗ ಉಳಿದಿರೋ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾನು. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ 1 ಸ್ಪೂನ್ ಹಾಕಬೇಕು, 1 ಟೇಬಲ್ ಸ್ಪೂನ್. ಅದಕ್ಕಿಂತ ಜಾಸ್ತಿ ಕಡಲೆ ಹಿಟ್ಟು ಹಾಕಬಾರ್ದು. ಕಡಲೆ ಹಿಟ್ಟು ಜಾಸ್ತಿ ಆದರೆ ಗೇವರ್ ತುಂಬ ಗಟ್ಟಿಯಾಗಿಬಿಡ್ತದೆ. ಹಾಗಾಗಿ ಕೆಲವರು ಕಡಲೆ ಹಿಟ್ಟನ್ನು ಹಾಕದೆ ಕೂಡ ಮಾಡ್ತಾರೆ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪದಲ್ಲಿ. ಇದಾದಮೇಲೆ ನಾವು ಇದಕ್ಕೆ ನೀರನ್ನು ಸೇರಿಸುವಂಥದ್ದು. ಇಲ್ಲಿ ಬರೀ ನೀರನ್ನೇ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಹಾಲು ಕೂಡ ಸೇರಿಸ್ಬೋದು. ನಾನಿಲ್ಲಿ 1/4 ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಇದು ಕಾಯಿಸಿ ಆರಿಸಿದಂಥ ಹಾಲು ಕೂಡ ತುಂಬ ತಣ್ಣಗಿರಬೇಕು ಇಲ್ಲಿ. ಅದಾದಮೇಲೆ ನೀರು ತೊಗೊಂಡಿದ್ದೀನಿ. ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ. ನಾನು ಒಟ್ಟು ಎಷ್ಟು ನೀರು ತೊಗೊಂಡಿದ್ದೀನಿ ಅಂತ ನಾನು ಮತ್ತೆ ಹೇಳ್ತೀನಿ. ಇದಕ್ಕೆ ಹಾಕುವಂಥ ನೀರು ತುಂಬ ತಣ್ಣಗಿರಬೇಕು. ನಾವು ನೀರನ್ನು ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಮೈದಾ ಹಿಟ್ಟಾಗಿರೋದ್ರಿಂದ ಒಂದೇ ಸಲ ನೀರು ಹಾಕಿ ಕಲಿಸ್ಬಾರ್ದು. ಸ್ವಲ್ಪನೇ ಅಂತ ಹೇಳಿ ಒಂದು 3-4 ಸಲ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ, ಗಟ್ಟಿಯಾಗಿದೆಯಲ್ಲ. ಈಗ ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದೇ ರೀತಿ 3ರಿಂದ 4 ಸಲ ನೀರು ಹಾಕಿ ನಾವಿದನ್ನು ಒಂದು ಹದಕ್ಕೆ ಕಲಿಸ್ಕೊಳ್ಬೇಕು. ಇದು ಕೂಡ ಗಟ್ಟಿಯಾಗಿದೆ. ಇಷ್ಟು ಗಟ್ಟಿ ಇರಬಾರ್ದು, ತುಂಬ ತೆಳ್ಳಗಿರಬೇಕು ಇಲ್ಲಿ ಬ್ಯಾಟರ್. ಹಾಗಾಗಿ ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ಕಲಿಸ್ಕೋಬೇಕು. ಒಟ್ಟಿನಲ್ಲಿ ನಾನು 1/4 ಕಪ್ ನೀರು ತೊಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಮೈದಾ ಹಿಟ್ಟಿಗೆ ನಾವು 2 ಕಪ್ ನೀರು ತೊಗೋಬೇಕು, ಬರೀ ನೀರು ಹಾಕೋದಾದರೆ. ಹಾಲನ್ನು ನಾನು 1/4 ಕಪ್ ತೊಗೊಂಡಿರೋದ್ರಿಂದ 1/4 ಕಪ್ ಆಗುವಷ್ಟು ನೀರು, 1/4 ಕಪ್ ಹಾಲು. ಇದಿಷ್ಟನ್ನು ಹಾಕಿದರೆ ಅಳತೆ ತುಂಬ ಕರೆಕ್ಟಾಗಿರ್ತದೆ. ನೋಡಿ, ಬ್ಯಾಟರ್ ಈ ಹದದಲ್ಲಿ ಇರಬೇಕು. ಅಂದರೆ ನಾವು ನೀರು ದೋಸೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವಲ್ಲ, ಆ ರೀತಿ ತೆಳ್ಳಗಿರಬೇಕು. ಈಗ ಇಷ್ಟಾದಮೇಲೆ ನಾವಿದನ್ನು ಸ್ವಲ್ಪ ಹೊತ್ತು ತೆಗೆದಿಡಬೇಕು. ಎಷ್ಟೇ ಚೆನ್ನಾಗಿ ಕಲಸಿದ್ರೂ ಹಿಟ್ಟಲ್ಲಿ ಚಿಕ್ಕ ಗಂಟುಗಳಿರ್ತದೆ. ಆ ರೀತಿ ಗಂಟುಗಳಿದ್ದರೆ ಗೇವರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಎಣ್ಣೆಗೆ ಹಾಕಿದ ತಕ್ಷಣ ಅದು ಸಿಡಿಯೋದು ಅಥವಾ ಗಟ್ಟಿ ಆಗೋದು ಹೀಗೆಲ್ಲ ಆಗುತ್ತೆ, ಅಥವಾ ಕೆಲವು ಕಡೆ ಬೇಯೋದೇ ಇಲ್ಲ. ಹಾಗಾಗಿ ನಾವಿದನ್ನು ಒಂದು ಸಲ ಶೋಧಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಸಲ ಶೋಧಿಸ್ಕೊಳ್ತಾ ಇದ್ದೀನಿ. ಆದರೂ ನೋಡಿ, ಈ ರೀತಿ ಗಂಟುಗಳು ಉಳಿದಿದೆ. ಒಂದು ಸಲ ಸ್ಪೂನಲ್ಲಿ ಈ ರೀತಿ ಪ್ರೆಸ್ ಮಾಡಿ ಇದನ್ನು ರೆಡಿ ಮಾಡಿಟ್ಕೊಳ್ಬೇಕು. ಈ ರೀತಿ ರೆಡಿ ಮಾಡಿಟ್ಕೊಂಡಿರೋ ಹಿಟ್ಟನ್ನು ಕೂಡ ನಾವು ಹಾಗೆ ಇಡಬಾರ್ದು. ಇದನ್ನು ನೇರವಾಗಿ ಫ್ರಿಜ್ಜಲ್ಲಿ ಇಡ್ಬೋದು, ಅಥವಾ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕಿಟ್ಟಿದ್ದೀನಲ್ಲ, ಇದರೊಳಗೆ ಕೂಡ ಇಟ್ಕೊಳ್ಬೋದು. ಒಟ್ಟಿನಲ್ಲಿ ಇದನ್ನು ತುಂಬ ತಣ್ಣಗೆ ಇಟ್ಕೊಳ್ಬೇಕು. ಹಾಗಾಗಿ ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ ಈ ರೀತಿ ಇಡ್ಬೋದು. ಇದನ್ನು ಒಂದು 15ರಿಂದ 20 ನಿಮಿಷ ನಾವು ತಣ್ಣಗಿಡಬೇಕು. ಆ ಗ್ಯಾಪಲ್ಲಿ ನಾನು ಸ್ವಲ್ಪ ಇಲ್ಲಿ ರಬ್ಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಗೇವರ್ಗೆ ಮೇಲ್ಗಡೆ ರಬ್ಡಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಸಕ್ಕರೆ ಪಾಕ ಕೂಡ ಹಾಕ್ಕೋಬೇಕು. ಅದೆರಡನ್ನು ನಾವು ಈ ಮಧ್ಯದಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ 1/2 ಲೀಟರ್ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನೀರೇನು ಹಾಕಲಿಲ್ಲ, 1/2 ಲೀಟರ್ ಹಾಲನ್ನೇ ಹಾಕಿದ್ದೀನಿ. ಸ್ವಲ್ಪ ಕುದಿಯೋದಕ್ಕೆ ಶುರುವಾದಾಗ ಇದಕ್ಕೆ 2ರಿಂದ 3 ಸ್ಪೂನ್ ಆಗುವಷ್ಟು ಹಾಲಿನ ಪುಡಿನ, ಮಿಲ್ಕ್ ಪೌಡರನ್ನು ನಾನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗ ಗಟ್ಟಿ ಆಗ್ತದೆ. ಹಾಗಾಗಿ ಆಮೇಲೆ ಸಿಹಿಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲಿ. ನೋಡಿ, ಈ ಹದ ಬರೋವರೆಗೂ ಕುದಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆಯಲ್ಲ, ಇವಾಗ ಇದನ್ನು ಆಫ್ ಮಾಡಿ ತೆಗೆದಿಡ್ಬೋದು.
ಈ ರಬಡಿ ಇದೆಯಲ್ಲ ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗ್ತದೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿಲೇ ನಾವಿದನ್ನು ತೆಗೆದಿಡಬಹುದು. ಇದಾದಮೇಲೆ ಸ್ವಲ್ಪ ಸಕ್ಕರೆ ಪಾಕ ಮಾಡ್ಕೋಬೇಕು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕಿ 1/4 ಕಪ್ ನೀರು ಹಾಕಿದ್ದೀನಿ. ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕುದಿಯೋಕ್ಕೆ ಶುರುವಾದಾಗ ನಾವಿದಕ್ಕೆ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕೇಸರಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಿ. ಇದು ತುಂಬ ಗಟ್ಟಿ ಪಾಕ ಆಗಬೇಕು ಅಂತ ಏನಿಲ್ಲ. ಸ್ವಲ್ಪ ಕೈಗೆ ಅಂಟೋ ಥರ ಆದರೆ ಸಾಕು. ಇದನ್ನು ಕೂಡ ನಾವು ಫ್ಲೇಮ್ ಆಫ್ ಮಾಡಿ ತೆಗೆದಿಡ್ಬೋದು. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ರಬಡಿ ಮತ್ತು ಸಕ್ಕರೆ ಪಾಕ ಎರಡನ್ನೂ ಕಡಿಮೆನೇ ಮಾಡ್ಕೊಳ್ತಾ ಇದ್ದೀನಿ. ಈಗ 15ರಿಂದ 20 ನಿಮಿಷ ಆಗಿದೆ. ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿರ್ತದೆ, ತಣ್ಣಗಿಟ್ಟಿರ್ತೀವಲ್ಲ ಹಾಗಾಗಿ. ಇನ್ನು ಗೇವರ್ ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಈ ರೀತಿ ರೌಂಡ್ ಶೇಪ್ ಇರೋ ಪಾತ್ರೆನೇ ತೊಗೊಳ್ಬೇಕು ಇದಕ್ಕೆ. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಇಟ್ಟರೆ ಮಧ್ಯ ಈ ಶೇಪಲ್ಲಿ ಒಂದು ರಿಂಗ್ ಇಟ್ಕೊಳ್ಳಿ. ಅರ್ಧದಿಂದ ಜಾಸ್ತಿ ಎಣ್ಣೆ ಇಟ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದನ್ನು ಮಾಡುವಾಗ ನಾವು ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂತ ಹೇಳಿದ್ರೆ ಗೇವರ್ ಚೆನ್ನಾಗಿ ಬರೋದಿಲ್ಲ. ಹಿಟ್ಟನ್ನು ಹಾಕಿದ ತಕ್ಷಣ ಈ ರೀತಿ ಸಿಡಿಯೋ ಥರ ಆಗಬೇಕು. ಹೀಗಾದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕೂಡ ಅದು ಹಸಿಯಾಗಿ ಉಳಿಯೋದಿಲ್ಲ. ಹಿಟ್ಟು ಹಾಕಿದ ತಕ್ಷಣ ಅದು ಬೆಂದು ಸೈಡಿಗೆ ಹೋಗಬೇಕು. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ಕರೆಕ್ಟಾಗಿ ಬರ್ತಾ ಇದೆ. ಒಂದು ಸೌಟಷ್ಟು ನಾವು ಹಿಟ್ಟನ್ನು ತಗೊಂಡ್ರೆ ಕನಿಷ್ಠ ಅಂತ ಹೇಳಿದ್ರೆ 10 ಸಲ ಇದನ್ನು ಎಣ್ಣೆಗೆ ಹಾಕಬೇಕು. ಅಂದರೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ತಾ ಹೋಗಬೇಕು. ಇದನ್ನು ನೋಡುವಾಗ ಸ್ವಲ್ಪ ಕಷ್ಟ ಅಥವಾ ತುಂಬ ಟೈಮ್ ಬೇಕು ಅಂತ ಅನಿಸುತ್ತೆ. ಆದರೆ ಒಂದ್ಸಲ ನಾವು ಗೇವರ್ನ ಮಾಡೋದಕ್ಕೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಟ್ರೈ ಮಾಡಿದರೆ ತುಂಬಾ ಈಸಿ ಅನಿಸುತ್ತೆ. ತುಂಬ ಕರೆಕ್ಟಾಗಿ ಕೂಡ ಬರುತ್ತೆ. ಈಗ 2 ಸೌಟಷ್ಟು ಹಿಟ್ಟನ್ನು ನಾನು ಸ್ವಲ್ಪನೇ ಹಾಕಿ ಮುಗಿಸಿದ್ದೀನಿ. ನಾವು ಹಿಟ್ಟನ್ನು ಹಾಕುವಾಗ ಕೂಡ ಹಾಗೆಯೇ ಮಧ್ಯದಲ್ಲೇ ಹಾಕಬೇಕು. ಇವಾಗಿದು ಸ್ವಲ್ಪ ದಪ್ಪ ಆಗಿದೆ. ಒಂದು ಸಲ ನಾವು ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೋಬೇಕು. ಗೇವರ್ಗಂತಲೇ ಸ್ಟಿಕ್ಗಳೆಲ್ಲ ಸಿಗುತ್ತೆ. ಆದರೆ ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಸೌಟಿಂದ, ಇಲ್ಲಿ ನಾನು ಒಂದು ಸೌಟಿಂದ ಮಧ್ಯದಲ್ಲಿ ಈ ರೀತಿ ಹೋಲ್ ಮಾಡ್ತಾಯಿದ್ದೀನಿ. ತುಂಬ ನಿಧಾನವಾಗಿ ಮಾಡಬೇಕು. ನಾವು ಎಣ್ಣೆಗೆ ಹಾಕಿದ್ದಷ್ಟೇ ಅಲ್ವಾ, ಹಾಗಾಗಿ ಕಟ್ಟಾಗಬಾರ್ದು. ಇದು ಈ ರೀತಿ ಹೋಲ್ ಮಾಡ್ಕೊಂಡ್ಮೇಲೆ ಕೂಡ ಇನ್ನೆರಡು ಸೌಟು ಹಿಟ್ಟನ್ನು ಇದೇ ರೀತಿ ನಿಧಾನವಾಗಿ ಹಾಕ್ಕೋಬೇಕು. ಇದಿಷ್ಟನ್ನು ಹಾಕಿದ ಮೇಲೆ ಸುತ್ತ ನಾವಿದನ್ನು ಬಿಡಿಸ್ಕೊಂಡು ಮತ್ತೆ ಎಣ್ಣೆಲಿ ಸ್ವಲ್ಪ ಕಾಯಿಸ್ಕೋಬೇಕು. ಯಾಕೆಂದರೆ ಮಧ್ಯದಲ್ಲಿ ಅಷ್ಟಾಗಿ ಬೆಂದಿರೋದಿಲ್ಲ, ಸೈಡೆಲ್ಲ ಬೆಂದಿರುತ್ತೆ, ಆದರೆ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟಿರ್ತದೆ. ಹಾಗಾಗಿ ಈಗ 2 ಸೌಟ್ ಆದಮೇಲೆ ನೋಡಿ, ಈ ರೀತಿ ಸೌಟಲ್ಲಿ ಒಂಚೂರು ಒಂದು ಕಡೆ ಬಿಡಿಸಿದ್ರೆ ಸಾಕು, ಫುಲ್ ಅದು ಗೇವರ್ ಬಿಟ್ಕೊಂಡ್ಬಿಡ್ತದೆ. ಎಲ್ಲ ಹದ ಕರೆಕ್ಟಾಗಿದ್ದರೆ ಈ ರೀತಿ ಬಿಟ್ಕೊಳ್ತದೆ. ಇಲ್ಲ ಅಂದರೆ ನಾವು ಈ ರೀತಿ ಬಿಡಿಸೋವಾಗ ಕಟ್ ಆಗೋದು ಅಥವಾ ಅದೆಲ್ಲ ಛಿದ್ರ ಆಗೋದು ಹಾಗೆಲ್ಲ ಆಗುತ್ತೆ. ಅಳತೆಗಳು ಕರೆಕ್ಟ್ ಇರಬೇಕು. ಇವಾಗ ನಾನು ಇದನ್ನು ಬಿಡಿಸಿದ್ದೀನಲ್ಲ, ಈ ರೀತಿ ತಿರುಗಿಸ್ಕೊಂಡು ತುಂಬ ನಿಧಾನವಾಗಿ ಎಲ್ಲ ಕಡೆ ಬೇಯೋ ಥರ, ಅಂದರೆ ಎಲ್ಲ ಕಡೆ ಒಂದೇ ಕಲರ್ ಬರಬೇಕು, ಆ ರೀತಿ ಇದನ್ನು ಕಾಯಿಸ್ಕೋಬೇಕು. ಇವಾಗಿದು ತುಂಬ ಕರೆಕ್ಟಾಗಿದೆ. ಈಗ ನಾವು ಎಣ್ಣೆಯಿಂದ ತೆಗಿಬೇಕು. ಎಣ್ಣೆಯಿಂದ ತೆಗಿತಾ ಕೂಡ ಹಾಗೇ ತುಂಬ ನಿಧಾನವಾಗಿ ತೆಗಿಬೇಕು. ಇದು ತಣ್ಣಗಾದ ಮೇಲೆ ಇದರ ಮೇಲೆ ನಾವು ರಬಡಿ ಮತ್ತು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಹಾಕ್ಕೊಂಡು ತಿನ್ನೋದು. ಅದು ಹೇಗೆ ಅಂತ ಹೇಳ್ತೀನಿ. ಇಷ್ಟೇ, ಇದು ಸರಳವಾಗಿ ಮಾಡುವಂಥದ್ದು. ಇದು ರಾಜಸ್ಥಾನದ ಒಂದು ಫೇಮಸ್ ಸ್ವೀಟ್. ಇದು ನಾವು ಹಬ್ಬಗಳಲ್ಲಾಗ್ಬೋದು ಅಥವಾ ಬೇರೆ ದಿನಗಳಲ್ಲಿ ಒಂದೇ ರೀತಿ ಸ್ವೀಟ್ಗಳನ್ನು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ಮಕ್ಕಳಿಗೆ ಮತ್ತು ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ. ಈಗ ಇನ್ನೊಂದು ಗೇವರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆಯೇ ಎಣ್ಣೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು. ಮೊದಲು 2 ಸೌಟ್ ಆಗುವಷ್ಟು ಹಿಟ್ಟು ಹಾಕ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಈ ರೀತಿ ಜಾಗ ಮಾಡಿಕೊಂಡು ಮತ್ತಿನ್ನೆರಡು ಸೌಟ್ ಹಿಟ್ಟನ್ನು ಹಾಕ್ಕೊಳ್ಳೋದು. ಅದಾದಮೇಲೆ ಸುತ್ತ ಸ್ವಲ್ಪ ಬಿಡಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಅಂದರೆ ಎಲ್ಲ ಕಡೆನೂ ಒಂದೇ ಥರ ಕಲರ್ ಬರಬೇಕು. ನಾವು ಮೇಲ್ಗಡೆ ಹಿಟ್ಟು ಹಾಕ್ತಾ ಇದ್ದಾಗ ನಮಗನ್ಸುತ್ತೆ ಕೆಳಗಡೆ ಸುಟ್ಟೋಗುತ್ತೆ ಅಂತ. ಹಾಗೇನೂ ಆಗೋದಿಲ್ಲ, ಒಂದೇ ಥರ ಬೇಯ್ತದೆ ಇದು. ಇಲ್ಲಿ ತುಂಬ ಮುಖ್ಯವಾದ ಟಿಪ್ಸ್ ಏನು ಅಂತ ಹೇಳಿದರೆ, ಮೊದಲು ನಾವು ತುಪ್ಪನ ಐಸ್ ಕ್ಯೂಬ್ ಜೊತೆ ಮಿಕ್ಸ್ ಮಾಡ್ತೀವಲ್ಲ, ಅದನ್ನು 3ರಿಂದ 4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಕಡಿಮೆ ಮಾಡ್ಕೊಳ್ಬಾರ್ದು, ಅದೊಂದು. ಆಮೇಲೆ ನಾವು ತಗೊಳ್ಳೋವಂಥ ನೀರು ಮತ್ತು ಹಾಲಿದೆಯಲ್ಲ ತುಂಬ ತಣ್ಣಗಿರಬೇಕು. ಆಮೇಲೆ ಹಿಟ್ಟನ್ನು ರೆಡಿ ಮಾಡಿದ ಮೇಲೆ ಕೂಡ ನಾವು ಫ್ರಿಜ್ಜಲ್ಲಿ ಇಡಬೇಕು ಅಥವಾ ಐಸ್ ಕ್ಯೂಬ್ಸ್ ಹಾಕಿನೇ ಇಡಬೇಕು. ನಾವು ಹಾಗೆ ಇಟ್ಟರೆ ಏನಾಗ್ತದೆ ಅಂದರೆ ಅದು ಒಡೆದು ಹೋಗ್ತದೆ, ತುಪ್ಪ ಬೇರೆ ಹಿಟ್ಟು ಬೇರೆ ಹಾಗೆಲ್ಲ ಆಗಿಬಿಡ್ತದೆ. ಹಾಗಾಗಿ ಇದನ್ನು ನಾವು ಮುಖ್ಯವಾಗಿ ಫಾಲೋ ಮಾಡಬೇಕು. ಈಗ ರೆಡಿಯಾಗಿದೆ. ನಾನು ತೊಗೊಂಡಿರುವಂಥ ಹಿಟ್ಟಿಗೆ 3 ಗೇವರ್ಗಳಾಗಿದೆ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತೀವಿ ಅಂತ ಹೇಳಿದರೆ ಎಲ್ಲ ಪದಾರ್ಥಗಳನ್ನು ಜಾಸ್ತಿನೇ ತೊಗೋಬೇಕು. ಈಗ ಈ ರೀತಿ ಕೈಯಲ್ಲಿ ಹಿಡ್ಕೊಂಡಾಗ ಈಸಿಯಾಗಿ ಹಿಡ್ಕೊಳ್ತೀವಿ ಅಂದರೆ ಇದು ಕರೆಕ್ಟ್ ಆಗಿದೆ ಅಂತ. ಇಲ್ಲ ಅಂದರೆ ಇದು ಕಟ್ಟಾಗಿಬಿಡ್ತದೆ. ಇವಾಗ ಇದನ್ನು ತಿನ್ನೋದು ಹೇಗೆ ನೋಡೋಣ. ಒಂದು ಗೇವರ್ನ ಹೀಗೆ ಇಟ್ಕೊಂಡು ಇದರ ಮೇಲ್ಗಡೆ ಸಕ್ಕರೆ ಪಾಕ ಹಾಕ್ಕೋಬೇಕು. ಸಕ್ಕರೆ ಪಾಕದಲ್ಲೇ ಡಿಪ್ ಮಾಡ್ಬೋದು ಅಥವಾ ಈ ರೀತಿ 1-2 ಸ್ಪೂನ್ ಸಕ್ಕರೆ ಪಾಕ ಹಾಕ್ಕೊಂಡ್ರೂ ಸಾಕಾಗ್ತದೆ. ನಾನಿಲ್ಲಿ
2ರಿಂದ 3 ಟೇಬಲ್ ಸ್ಪೂನ್ ಪಾಕನ ಒಂದು ಗೇವರ್ಗೆ ಹಾಕ್ತಾ ಇದ್ದೀನಿ. ಇದಾದಮೇಲೆ ನಾವು ರಬಡಿ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ನಾನು ರಬಡಿ ಮಾಡೋವಾಗ ನೋಡಿ ಸ್ವಲ್ಪ ಇದು ತೆಳ್ಳಗಿತ್ತು, ಈಗ ಇದು ತಿಕ್ಕಾಗಿದೆ. ಈ ರೀತಿ ರೆಡಿ ಆಗಬೇಕು. ರಬಡಿ ಕೂಡ ಹಾಗೆಯೇ ನಮಗೆ ತುಂಬ ಬೇಕು ಅಂತ ಹೇಳಿದರೆ ಜಾಸ್ತಿನೇ ಹಾಕ್ಕೋಬೋದು, ಅಥವಾ 4-5 ಸ್ಪೂನ್ ಸಾಕು ಅಂತ ಹೇಳಿದರೆ ಅಷ್ಟೇ ಹಾಕ್ಕೋಬೋದು. ಇದಾದಮೇಲೆ ಕೆಲವು ಡ್ರೈ ಫ್ರೂಟ್ಸನ್ನು ಮೇಲೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅಥವಾ ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಆಮೇಲೆ ಸುಮ್ಮನೆ ಗಾರ್ನಿಷ್ಗೆ ಅಂತ ನಾನು ರೋಸ್ ಪೆಟಲ್ಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇಷ್ಟ ಆದರೆ ತುಂಬ ಟೇಸ್ಟಿಯಾದ ಘೇವರ್ ರೆಡಿ ಆಯಿತು. ಹಬ್ಬಕ್ಕೆ ಅಥವಾ ಬೇರೆ ದಿನಗಳಲ್ಲೇ ಆಗ್ಬೋದು. ಯಾವಾಗಲೂ ಒಂದೇ ರೀತಿ ಸ್ವೀಟ್ಸನ್ನು ಮಾಡಿ ತಿಂದು ಬೇಜಾರಾಗಿದ್ದರೆ ಅಥವಾ ಹೊಸದೇನಾದರೂ ಟ್ರೈ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ಖಂಡಿತ ಈ ಘೇವರನ್ನು ಟ್ರೈ ಮಾಡಿ. ಈ ರೀತಿ ಕಟ್ ಮಾಡಿಕೊಂಡು ತಿಂತಾ ಇದ್ದರೆ ಒಳಗಡೆ ಕ್ರಿಸ್ಪಿಯಾಗಿರ್ತದೆ, ಕೆಳಗಡೆ ಘೇವರ್, ಮೇಲ್ಗಡೆ ರಬಡಿ ಮತ್ತು ಪಾಕ ಎಲ್ಲ ಹಾಕಿರೋದ್ರಿಂದ ರುಚಿಯಂತೂ ಅದ್ಭುತವಾಗಿರುತ್ತೆ. ನಾನಿಲ್ಲಿ ಹೇಳಿರುವಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ಇದೇ ವಿಧಾನದಲ್ಲಿ ನೀವು ಟ್ರೈ ಮಾಡಿದರೆ ಪರ್ಫೆಕ್ಟ್ ಘೇವರ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.